ನಮಸ್ಕಾರ ಸ್ನೇಹಿತರೆ. ಪಕ್ಕದ ರಾಷ್ಟ್ರ ನೇಪಾಳದಲ್ಲಿ ಅಲ್ಲಿನ ಸರ್ಕಾರದ ವಿರುದ್ಧ ಒಂದು ಬಹುದೊಡ್ಡ ಯುವ ಕ್ರಾಂತಿ ಒಂದು ಆರಂಭವಾಗಿದೆ. ಈ ಒಂದು ಕ್ರಾಂತಿಯನ್ನ ಜೆನ್ಜಿ ಕ್ರಾಂತಿ ಅಂತೇಳಿ ಕರೆಯಲಾಗ್ತಾ ಇದೆ. ಈ ಒಂದು ಯುವ ಕ್ರಾಂತಿಗೆ ಕಾರಣಗಳೇನು ಮತ್ತು ಅಲ್ಲಿನ ಸರ್ಕಾರದ ತಪ್ಪುಗಳೇನೆಂಬುದನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿಯೋಣ. ನೇಪಾಳದ ಯುವಜನತೆಯ ಸರಾಸರಿ ವಯಸ್ಸು 25 ವರ್ಷ. ಈ ಒಂದು ಯುವಜನತೆಯು ತಮ್ಮ ದೇಶದಲ್ಲಿ ನಡೆಯುತ್ತಿರುವಂತಹ ಆರ್ಥಿಕ ಸಮಸ್ಯೆಗಳೇನಾಗಿರ್ಬೋದು, ನಿರುದ್ಯೋಗದ ಸಮಸ್ಯೆಗಳಾಗಿರ್ಬೋದು, ಭ್ರಷ್ಟಾಚಾರದ ಸಮಸ್ಯೆಗಳಾಗಿರ್ಬೋದು ಮತ್ತು ನೆಪೋಟಿಸಮ್ ಸಮಸ್ಯೆಗಳನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರಶ್ನಿಸುತ್ತಿರ್ತಾರೆ. ಇಂತಹ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳು ಮತ್ತು ರಾಜಕೀಯ ವ್ಯಕ್ತಿಯ ಕುಟುಂಬದವರು ವಿದೇಶದಲ್ಲಿ ಆರಾಮದಾಯಕ ಜೀವನವನ್ನು ಕಳೆಯುತ್ತಿರ್ತಾರೆ. ತಮ್ಮ ಟ್ಯಾಕ್ಸಿನ ದುಡ್ಡಿನಲ್ಲಿ ಇಂತಹ ಆರಾಮದಾಯಕ ಜೀವನವನ್ನು ಕಳೆಯುತ್ತಿರ್ತಾರೆ ಅಂತೇಳಿ ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಯುವಜನತೆಯು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಈ ಒಂದು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ತಮ್ಮ ವಿರುದ್ಧ ವ್ಯಕ್ತವಾಗುತ್ತಿರುವಂತಹ ಆಕ್ರೋಶವನ್ನು ಹತ್ತಿಕ್ಕಲು ನೇಪಾಳ ಸರ್ಕಾರವು ತಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ 26 ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡುತ್ತಿದೆ. ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲು ಮತ್ತು ತಮ್ಮ ಮಾತುಗಳನ್ನು ಜನಗಳ ಮುಂದೆ ಇಡಲು ಇದ್ದಂತಹ ಏಕಮೂಲ ಸಾಧನವನ್ನು ಕೂಡ ಸರ್ಕಾರ ಕಿತ್ತುಕೊಂಡಿದೆ ಅಂತೇಳಿ ಆಕ್ರೋಶಗೊಂಡಂತಹ ಯುವಜನತೆಯು ರೋಡಿಗಿಳಿದು ಪ್ರತಿಭಟನೆಯನ್ನು ಮಾಡಲು ನಿರ್ಧರಿಸುತ್ತದೆ. ಈ ಒಂದು ಯುವಜನತೆಯ ಪ್ರತಿಭಟನೆಯನ್ನು ಹತೋಟಿಯಲ್ಲಿ ತರಲು ಸರ್ಕಾರವು ಲಾಠಿ ಚಾರ್ಜ್ಗಳನ್ನು, ಟಿಯರ್ ಗ್ಯಾಸ್ಗಳನ್ನು, ರಬ್ಬರ್ ಬುಲೆಟ್ಗಳನ್ನು ಬಳಸುತ್ತದೆ. ಇದರಿಂದವೂ ಕೂಡ ಪ್ರತಿಭಟನೆ ಹತೋಟಿಯಲ್ಲಿ ಬರದೇ ಇರುವಾಗ ಶೂಟ್ ಎಟ್ ಸೈಟ್ ಅನ್ನುವಂತಹ ಆರ್ಡರನ್ನು ಕೊಡುತ್ತದೆ. ಈ ಒಂದು ಶೂಟ್ ಎಟ್ ಸೈಟ್ನಲ್ಲಿ 19 ಜನ ಪ್ರಾಣವನ್ನು ಕಳೆದುಕೊಳ್ತಾರೆ. ಇದರಲ್ಲಿ 12 ವರ್ಷದ ಬಾಲಕನೊಬ್ಬ ಸೇರಿರುತ್ತಾನೆ. ಈ ಒಂದು ಘಟನೆಯ ನಂತರ ಈ ಒಂದು ಪ್ರತಿಭಟನೆಯು ಉಗ್ರ ರೂಪವನ್ನು ತಾಳುತ್ತದೆ. ಈ ಒಂದು ಉಗ್ರ ಹೋರಾಟದಲ್ಲಿ ರಾಜಕೀಯ ವ್ಯಕ್ತಿಗಳ ಮನೆಗಳನ್ನು ಸುಡುವುದು, ದೊಡ್ಡ ದೊಡ್ಡ ಮೀಡಿಯಾ ಹೌಸ್ಗಳಿಗೆ ಬೆಂಕಿಯನ್ನು ಹಚ್ಚುವುದು, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಬೆಂಕಿಯನ್ನು ಹಚ್ಚುವುದು. ಈ ಒಂದು ಹೋರಾಟದಲ್ಲಿ ಕೊನೆಗೆ ದೇಶದ ಸಂಸತ್ತಿಗೂ ಕೂಡ ಬೆಂಕಿಯನ್ನು ಹಚ್ಚಲಾಗುತ್ತದೆ. ಈ ಒಂದು ಘಟನೆಯ ಹೊಣೆಯನ್ನು ಹೊತ್ತು ಆ ಒಂದು ನೇಪಾಳ ಸರ್ಕಾರದ ಗೃಹ ಮಂತ್ರಿಗಳು ರಾಜೀನಾಮೆಯನ್ನು ನೀಡಿದರೂ ಕೂಡ ಈ ಒಂದು ಉಗ್ರ ಹೋರಾಟ ಶಾಂತ. ಸೋಷಿಯಲ್ ಮೀಡಿಯಾಗಳಲ್ಲಿ ರಾಜಕೀಯ ವ್ಯಕ್ತಿಗಳನ್ನು ಒಡೆಯುವುದಾಗಲಿ, ಭ್ರಷ್ಟ ಅಧಿಕಾರಿಗಳನ್ನು ಒಡೆಯುವುದಾಗಲಿ, ಅವರ ಮನೆಗಳಿಗೆ ಬೆಂಕಿ ಹಚ್ಚುವುದಾಗಲಿ ಮತ್ತು ಅವರ ಮನೆಗಳನ್ನು ಲೂಟಿ ಹೊಡೆಯುವುದಾಗಲಿ ಎಲ್ಲ ವಿಡಿಯೋಗಳು ಕೂಡ ಹರಿದಾಡ್ತಾ ಇದ್ದಾವೆ. ಕೆಲವೊಂದು ವಿಡಿಯೋಗಳಲ್ಲಿ ರಾಜಕೀಯ ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ತಮ್ಮ ಜೀವವನ್ನು ಉಳಿಸಲು ಹೆಲಿಕಾಪ್ಟರ್ಗಳ ಮುಖಾಂತರ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳಿಸುತ್ತಿದ್ದಾರೆ. ಈ ಎಲ್ಲ ಘಟನೆಗಳ ನಂತರ ನೇಪಾಳ ದೇಶದ ಪ್ರಧಾನಮಂತ್ರಿಯಾಗಿರುವಂತಹ KP ಶರ್ಮಾ ಓಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿರುತ್ತಾರೆ. ತಮ್ಮ ಮತ್ತು ತಮ್ಮ ದೇಶದ ಹಿತಕ್ಕಾಗಿ ಆರಂಭವಾದಂತಹ ಈ ಒಂದು ಜೆನ್ಜಿ ಹೋರಾಟವು ಯಾವ ರೀತಿಯಾದಂತಹ ಔಟ್ಕಮ್ಗಳನ್ನು ಕೊಡುತ್ತದೆ ಎಂಬುದನ್ನು ಕಾದು ನೋಡೋಣ. ಅಲ್ಲಿಯವರೆಗೆ ತಮ್ಮೆಲ್ಲರಲ್ಲಿ ವಿದಾಯವನ್ನು ಕೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.